ಬಂದ್ಬಿಟ್ಟು ಏನ್ ಇವತ್ತು ಬರ್ತೀರಾ ಹಂಗೆ ಅಪ್ರೋಚ್ ಇದ್ದಿರಲ್ಲ. ಅಸಭ್ಯ ಅಂದ್ರೆ ನಿಮ್ಗೆ ತೀರಾ ಔಟ್ರೈಟ್ ಆಗಿ ಅಸಭ್ಯವಾಗಿ ವರ್ತಿಸೋದಿಲ್ಲ. ಗಂಡಸ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಗಂಡಸ್ರನ್ನ ಹಾಸಿಗೆ ಕರೆಯೋದಿಲ್ಲ ಅಷ್ಟೇ. ಒಂದಾಗಿದ ತಕ್ಷಣ ಸಾಕು ಸಿನಿಮಾ ಇಂಡಸ್ಟ್ರಿ ಹಿಂಗೆ ಸಿನಿಮಾ ಬರೆಯೋದ್ರಿಂದ ಹಿಡಿದು ಪೋಸ್ಟ್ ರಿಲೀಸ್ ತನಕನೂ ಬರೀ ಗಂಡಸ್ರ ಜೊತೆನೆ ಮಾಡ್ತಿರ್ತೀವಿ. ಸಿನಿಮಾದಲ್ಲಿ ಅಷ್ಟು ಈಸಿ ಅಲ್ಲ ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋದು. ಸರ್, ಅವಾಗ ಇಂಡಸ್ಟ್ರಿ ಬಗ್ಗೆ ಒಂದಷ್ಟೆಲ್ಲ ಮಾತಾಡ್ತಾ ಇದ್ವಿ, ಹೆಂಗೆ ಏನೇನು ಅಂತ. ಸಮ್ ಟೈಮ್ಸ್ ನ್ಯೂಸ್ ಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಅಂತ ಆಗಿ ವಾರಗಟ್ಟಲೆ ಡಿಸ್ಕಷನ್ ಮಾಡುವಂತ ಟಾಪಿಕ್, ಹಾಟ್ ಟಾಪಿಕ್ ಯಾವುದು ಅಂತಂದ್ರೆ, ಸೊ ಅವಾಗ ಮಾತ್ರ ಕೇಳಿಸುವಂಥದ್ದು ಕಾಸ್ಟಿಂಗ್ ಕೌಚ್ ಅನ್ನೋದು. ಕೆಲವರು ಬರ್ತಿದ್ದಂಗೆ ಹೇಳ್ತಾರೆ, ಹೆಣ್ಣು ಮಕ್ಕಳಿಗೆ ಇಂಡಸ್ಟ್ರಿ ಸೇಫ್ ಅಲ್ಲ, ಇವನ್ ಸೀರಿಯಲ್ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಸೇಫ್ ಅಲ್ಲ ಅನ್ನೋದು ಒಂದಷ್ಟೆಲ್ಲ ಬರ್ತಾ ಇರುತ್ತೆ. ಇದು ಕಿವಿಗೆ ಬಿದ್ದಾಗ ಹೆಂಗ ಅನ್ಸುತ್ತೆ? ಸೊ ನೀವು ಕೇಳಿದ್ದೇನಾದ್ರೂ ಇದ್ಯಾ ಹಿಂಗ್ ನಡೆಯುತ್ತೆ? ಇಲ್ಲ ಸರ್, ನಾನು ಇದುವರೆಗೂ ಕೆಲಸ ಮಾಡಿರೋ ಕಡೆ ಆಗಿರ್ಬೋದು, ನಾನು ಇದ್ ಮಾಡಿರೋದಾಗಿರ್ಬೋದು, ಎಲ್ಲೂ ಆ ತರದ ವಿಷಯಗಳೇ ಇಲ್ಲ. ಅದಕ್ಕೆ ಜಾಗನೇ ಇಲ್ಲ ಬಿಡಿ ಆ ವಿಷಯಗಳಿಗೆ. ಅದು ಆಕ್ಚುಲಿ ಬೇರೆ ಕಡೆ ಇದೆಯೋನೋ ಗೊತ್ತಿಲ್ಲ, ಬಟ್ ನನ್ನ ಸರ್ಕಲ್ ಅಲ್ಲಿ ಇಲ್ಲ ಅವೆಲ್ಲ. ನಾವು ನಿಮ್ಮಂಗೆ ಬ್ರೇಕಿಂಗ್ ನ್ಯೂಸ್ ಅಲ್ಲೇ ನೋಡ್ರಿ. ಇಂಡಸ್ಟ್ರಿಯಲ್ಲಿ ಇದ್ದಾಗ ಒಂದಷ್ಟು ಕೇಳಿರ್ತಿರಲ್ಲ, ಹಂಗಂತೆ ಹಿಂಗ. ನನ್ನ ಒಂದಷ್ಟು ಆಕ್ಟ್ರೆಸ್ ಗಳಿಗೆ ನನ್ನ ಸರ್ಕಲ್ ಇರುವಂತಹ ಒಂದಷ್ಟು ಜನಕ್ಕೆ ಆಗಿರೋದಿದೆ. ಆ ಥರ ಅಪ್ರೋಚ್ ದೇ ವಿಲ್ ನಾಟ್ ಬಿ ಎಕ್ಸ್ಪ್ಲಿಸಿಟ್. ಬಂದ್ಬಿಟ್ಟು ಏನ್ ಇವತ್ತು ಬರ್ತೀರಾ ಹಂಗೆ ಅಪ್ರೋಚ್ ಇದ್ದಿರಲ್ಲ. ಇದೆಲ್ಲ ನನಗೆ ಸೆಕೆಂಡ್ ಹ್ಯಾಂಡ್ ಇನ್ಫಾರ್ಮೇಶನ್. ನನ್ನ ಮೇಲೆ ಯಾರು ಗಂಡಸರು ಬಂದಾನೆ ನನಗೆ ಅವ್ರು ಹೇಳಿರೋಂಥದ್ದು. ಅದು ಒಬ್ಬರು ಇಬ್ರು ಅಂತಲ್ಲ, ಒಂದಷ್ಟು ಜನ ಸ್ನೇಹಿತರು ಹೇಳಿದ್ದಾರೆ. ಇಲ್ಲ ಈ ತರ ಇಂಡೈರೆಕ್ಟ್ ಆಗಿ ಮಾತುಕತೆ ಟ್ರೈ ಮಾಡ್ತಾರೆ, ಅಥವಾ ಸೊ ಅಸಭ್ಯ ಅಂದ್ರೆ ನಿಮ್ಗೆ ತೀರಾ ಔಟ್ರೈಟ್ ಆಗಿ ಅಸಭ್ಯವಾಗಿ ವರ್ತಿಸೋದಿಲ್ಲ. ದೇ ವಿಲ್ ಬಿ ಇಂಟೆಂಡಿಂಗ್ ಟುವರ್ಡ್ಸ್ ಸಮಥಿಂಗ್, ಆ ಥರ ಮಾತಾಡಿರೋದು ಇದಿರುತ್ತೆ ಅಂತ. ಬಟ್ ನಂದು ಓವರ್ ಆಲ್ ಐ ಕುಡ್ ಬಿ ರಾಂಗ್ ಆಲ್ಸೋ. ಅದು ರೀಸೆಂಟ್ ಆಗಿ ಒಂದು ಬ್ರೇಕಿಂಗ್ ನ್ಯೂಸ್ ನೋಡಿದ್ರ, ನಂಗೆ ಅದು ನೋಡಿದಾಗ ಆಕ್ಚುಲಿ ಬೇಜಾರಾಯ್ತು. ಆ ಹೆಣ್ಮಕ್ಳು ಕೇಳ್ತಿದ್ದೇನು ಅಂತಂದ್ರೆ, ಸರ್ ಡೈಲಾಗ್ ಇರೋ ಕ್ಯಾರೆಕ್ಟರ್ ಇದೆಯಾ ಸರ್ ಅಂತೆಲ್ಲ ಕೇಳ್ತಿರೋ. ನಂಗೆ ನೋಡಿ ಪಾಪ ಡೈಲಾಗ್ ಇರೋ ಕ್ಯಾರೆಕ್ಟರ್ ಕೇಳ್ತೀರಿ, ಯಾಕ್ರೋ ಇಷ್ಟ ಅಯ್ಯೋ ಅನ್ನಿಸ್ತೀರಾ ಅಂತ ಅನಿಸ್ತಾ ಇತ್ತು. ಆ ಒಂದೇನು ಸ್ಟಿಂಗ್ ಮಾಡಿದ್ರು. ಇದನ್ನ ಸ್ಟಿಂಗ್ ಮಾಡೋದಕ್ಕೆ ನಿಮಗೆ ಎಷ್ಟೊಂದು ಇದೆ. ದೇರ್ ಆರ್ ಬೆಟರ್ ಇಶ್ಯೂಸ್ ಫಾರ್ ದಿಸ್. ಅಂಡ್ ನಾಟ್ ಸೇಯಿಂಗ್ ಇದನ್ನ ಮಾಡಬೇಡಿ ಅಂತಲ್ಲ. ಅಂಡ್ ಗಂಡಸ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ, ಗಂಡಸ್ರನ್ನ ಹಾಸಿಗೆ ಕರೆಯೋದಿಲ್ಲ ಅಷ್ಟೇ. ದುಡ್ಡು ಕೊಡು, ನಿನಗೆ ಹೀರೋ ಮಾಡ್ತೀನಿ, ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತೀನಿ ಅಂತ ನನ್ನ ಸ್ನೇಹಿತ ಒಬ್ಬ, ನಾವು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಬಂದಾಗ 25,000 ಆಗಿನ ಟೈಮಲ್ಲಿ 2016ರಲ್ಲಿ ಇದು ದೊಡ್ಡ ಇವಾಗ್ಲೂ ಹೆಸರಾಂತ ನಿರ್ದೇಶಕರು, ಅವ್ರಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಮಾಡ್ತೀನಿ ಅಂತ. ಗಂಡಸ್ರನ್ನ ಈ ಪ್ರೊಫೆಷನ್ ಅಲ್ಲಿ ನಾನು ಒಪ್ಕೊಳ್ಳೋದಿಲ್ಲ. ಪ್ರಪಂಚದಲ್ಲಿ ಎಲ್ಲೆಲ್ಲಿ ಮನುಷ್ಯ ಇರ್ತಾನೋ ಅಲ್ಲಲ್ಲಿ ಗಂಡಸ್ರನ್ನ ಹಣಕಾಸಿನ ವಿಷಯದಲ್ಲಿ ಅಮರಿಸ್ತಾರೆ, ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ. ಕರೆಕ್ಟ್. ಹೆಂಗಸ್ರನ್ನ ದೈಹಿಕವಾಗಿ ಎಕ್ಸ್ಪ್ಲಾಯ್ಟ್ ಮಾಡೋದಕ್ಕೆ ಅಲ್ಲ, ಈ ಇತ್ತೀಚೆಗೆ ಗಂಡಸ್ರನ್ನ ದೈಹಿಕವಾಗಿ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ರು. ಮಾರ್ನಿಂಗ್ ಬಿಡಲ್ಲ ಕೇಳಿದ್ರೆ ಹೆಂಗಸ್ರ ಮೇಲೂ ವ್ಯಾವಹಾರಿಕವಾಗಿ ಮೋಸ ಆಗೋದಿಲ್ಲ ಅಂತ ಹೇಳ್ತಿಲ್ಲ, ಗಂಡಸ್ರ ಮೇಲೆ ದೈಹಿಕವಾಗಿ ಮೋಸ ಆಗೋದಿಲ್ಲ ಅಂತ ಹೇಳ್ತಾ ಇಲ್ಲ. ಮೇಜರ್ಲಿ ದಿಸ್ ಇಸ್ ಹೌ ಹ್ಯುಮ್ಯಾನಿಟಿ ಹ್ಯಾಸ್ ಆಲ್ವೇಸ್ ವರ್ಕ್ಡ್ ಅಂತ. ಸರ್ ಆಕ್ಚುಲಿ ಇವರು ಏನ್ ಹೇಳಿದ್ರು ಕರೆಕ್ಟ್, ಬಟ್ ಏನು ಅಂದ್ರೆ ಸಿನಿಮಾ ಏನಕ್ಕೆ ಹೈಲೈಟ್ ಆಗುತ್ತೆ ಅಂದ್ರೆ, ಇದು ಲೈಮ್ ಲೈಟ್ ಅಲ್ಲಿ ಇದೆ, ಒಂದೆರಡು ತಪ್ಪಾಗಿದ್ದ ತಕ್ಷಣ ದೊಡ್ಡದಾಗ ಕಾಣುತ್ತೆ. ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಸಿನಿಮಾದಲ್ಲಿ ಏನೂ ಇಲ್ಲ. ಸಿನಿಮಾ ಆಚೆ ಏನು ಬೇರೆ IT ಇಂಡಸ್ಟ್ರೀಸ್ ಆಗಿರೋ ಬೇರೆ ತರದಲ್ಲಿ ನಡೆಯೋ ಅಷ್ಟು ಸಿನಿಮಾ ಏನು ಅಲ್ಲ ಸರ್. ಸಿನಿಮಾ ಸೂಪರ್ ಸರ್. ಬೇರೆ ಬೇರೆ ಇಂಡಸ್ಟ್ರಿಯಲ್ಲಿ ಬೇರೆ ಬೇರೆ ಹಾಸ್ಪಿಟಲ್ಸ್ ಆಗಿರ್ಬೋದು, ನಾನು ಸುಮ್ಮನೆ ಕೆಲವೊಂದು ಹೇಳ್ತೀನಿ, ಆಮೇಲೆ ಎಲ್ಲ ನಾನು ಇದು ಮಾಡಿ ಎಲ್ಲಾ ಕಡೆ ಇದೆ ಸರ್. ಎಲ್ಲ ಸರ್ ಸಿಕ್ಕಾಬಟ್ಟೆ ಅವ್ರವ್ರ ಅಪ್ಪರ್ ಹ್ಯಾಂಡ್ ಅಲ್ಲಿ ಇರೋರು ಅವ್ರು ತುಂಬಾನೇ ಇದೆ ಸರ್. ಬಟ್ ಸಿನಿಮಾನೇ ಹೈಲೈಟ್ ಏನಕ್ಕೆ ಆಗುತ್ತೆ, ಒಂದಾಗಿದ ತಕ್ಷಣ ಸಾಕು ಸಿನಿಮಾ ಇಂಡಸ್ಟ್ರಿ ಹಿಂಗೆ ಸಿನಿಮಾ IT ಯಲ್ಲೂ ಆಗುತ್ತೆ. ಗವರ್ಮೆಂಟ್ ಕೆಲಸಗಳಿಗೆ ಎಷ್ಟು ಜನ ಗಂಡಸರಿಗೆ ಹಣಕಾಸು ಇಸ್ಕೊಂಡ್ಬಿಟ್ಟು ಮೋಸ ಮಾಡ್ತಾರೆ. ಇದೇ ಗವರ್ಮೆಂಟ್ ಕೆಲಸಕ್ಕೆ ಎಷ್ಟು ಜನ ಹೆಣ್ಮಕ್ಳನ್ನ ವಂಚಕ ಕರೀತಾರೆ. ಈಸಿ ಟಾರ್ಗೆಟ್ಸ್. ನಮ್ ಬಗ್ಗೆ ಸಿನಿಮಾ ಬಗ್ಗೆ ಮಾತಾಡಿದ್ರೆ ಇಟ್ ಬಿಕಮ್ಸ್ ಗ್ಲೋರಿಫೈಡ್. ಏನ್ಗೆ ಗ್ಲಾಮರ್, ಇವ್ರು ಮಾತ್ರ ಹಿಂಗೆ ಅಂತ. ಇದು ಎಷ್ಟು ಅಸಹ್ಯ ಆಗೋಗಿದೆ ಅಂತಂದ್ರೆ, ನನ್ನ ಸ್ನೇಹಿತರು ಬಂದ್ಬಿಟ್ಟು ನನ್ನನ್ನ ನೀನ್ ಬಿಡಪ್ಪ ಅಂತಲ್ಲ, ನನಗೆ ನನಗೆ ನಿಜವಾಗ್ಲೂ ಇದೆ. ಗೊತ್ತಿರಲ್ಲ ಅವ್ರಿಗೆ, ಸ್ನೇಹಿತರೇನೆ ಅವ್ರೇನು ಸುಮ್ಮನೆ ಏನೋ ನಗ್ಸ್ಬೇಕು, ತಮಾಷೆಗೆ ಬಂದ್ ಹೋಗುತ್ತೆ. ಬಟ್ ಅದು ಆಕ್ಚುಲಿ ಅದ್ರ ಹಿಂದ್ಗಡೆ ಒಂದು ಸೀರಿಯಸ್ನೆಸ್ ಇರುತ್ತೆ. ದೇರ್ ಇಸ್ ಅ ಪ್ರೆಜುಡೈಸ್ ಬಿಹೈಂಡ್ ಇಟ್. ನಾವು ನನ್ನ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡ್ತಾ ಇಲ್ಲ ಅಂತಂದ್ರು ಅದ್ ಸ್ವಲ್ಪ ಇದೆ, ಮಾನಸಿಕ ಇದಿದೆ ಅಲ್ಲಿ, ಮನಸ್ಥಿತಿ ಇದೆ. ನೀವ್ ಹಿಂಗೇನೆ ಅನ್ನೋದ್ ರೀತಿ ಇದೆ. ಅದ್ ಎಲ್ಲಾ ಕಡೆ ನಾನು ಹೇಳ್ತೀನಲ್ಲ. ಅಂಡ್ ದಿಸ್ ಇಸ್ ನಾಟ್ ಸಬ್ಜೆಕ್ಟ್ ಟು ಜಸ್ಟ್ ಬೇಸಿಕ್ ಪ್ರೊಫೆಷನ್ಸ್. ಮನುಷ್ಯ ಇರೋ ಕಡೆ ಇದೇ ರೀತಿ ವರ್ತನೆಗಳು ನಡೀತಾನೆ ಇರುತ್ತೆ. ಕಂಪ್ಯಾರಿಟಿವ್ಲಿ ಸಿನಿಮಾ ಸೇಫ್ ಸರ್. ನಿಜ,
ಏನ್ಕೆ ಅಂದ್ರೆ ನನ್ನ ಸ್ನೇಹಿತರು ಒಂದಷ್ಟೇ ನೀವು ಬಿಡಪ್ಪ ಹುಡುಗಿರ್ ಜೊತೆ ಇರ್ತೀರ ಸೆಟ್ ಅಲ್ಲಿ ಬರೀ ಗಂಡಸ್ರ ಜೊತೆ ಹೆಂಗಸ್ರಿ ಯಾರು 2 ಕ್ಯಾರೆಕ್ಟರ್ ಆಡಿದ್ರೆ ಬರ್ತಾರೆ ಮಾಡ್ತಾರೆ ಹೋಗ್ತಾರೆ ಸುತ್ತ ಗಂಡಸ್ರ ಜೊತೆ ಬರೆಯೋದ್ರಿಂದ ಹಿಡಿದು ಪೋಸ್ಟ್ ರಿಲೀಸ್ ತನಕನೂ ಬರೀ ಗಂಡಸ್ರ ಜೊತೆನೆ ಮಾಡ್ತಿರ್ತೀವಿ. ಇವ್ರು ಹೇಳೋದು ನೀವು ಬಿಡ್ರಪ್ಪ ಹೀರೋಯಿನ್ಗಳ ಜೊತೆ ನೋಡ್ತೀರಿ, ಅವ್ರ ಮುಖ ನಾನು ಸೆಟ್ ಅಲ್ಲಿ ಬಿಟ್ರೆ ಡಬ್ಬಿಗಳಲ್ಲಿ ನೋಡಿದೀನಿ, ಪ್ರಮೋಷನ್ ನೋಡಿದೀನಿ, ಎಲ್ಲರೂ ಕಾಣಿಸ್ಲಿ ನಾವು ಅಂತ. ಸೊ ಜನರಿಗೆ ಸಿನಿಮಾ ಅಂದ್ರೂ ಹಾ ಹೌದು ಹೌದು. ಆಮೇಲೆ ಸಿನಿಮಾ ಅಂದ್ರೂ ಭಯನೂ ಇರುತ್ತೆ ಅವರಿಗೆ, ಯಾಕಂದ್ರೆ ಲೈಮ್ ಲೈಟ್ ಅಲ್ಲಿ ಇರೋ ಟಾಪಿಕ್ ಅಲ್ವಾ ಸಿನಿಮಾ ಅನ್ನೋದು. ಈಗ ಕಾಂಟ್ರಾಸ್ಟ್ ನೋಡಿದ್ರೆ ಅವ್ರಿಗೂ ಈಗ ಇನ್ನೊಂದು ಹುಡುಗಿನ ಮಾತಾಡ್ಸ್ಬೇಕಾದ್ರೆ ಸಿನಿಮಾದಲ್ಲಿ ತುಂಬಾ ಕಷ್ಟ, ಮಾತಾಡ್ಸಿದ್ರೆ ಬೇಗ ಸುದ್ದಿ ಆಗ್ಬಿಡುತ್ತೆ. ಈಗ ಅವನಿಗೂ ಒಂದು ಮರ್ಯಾದೆ ಇರುತ್ತಲ್ವಾ. ಈಗ ಬೇರೆ ಕಡೆ ಬೇರೆ ಫೀಲ್ಡ್ ಅಲ್ಲಿ ಹೋದ್ರೆ ಅಷ್ಟು ಬೇಗ ಲೈಮ್ ಲೈಟ್ ಬರಲ್ಲ, ಅದನ್ನ ಅಲ್ಲೇ ಮುಚ್ಚಾಕ್ಬೋದು. ಸಿನಿಮಾದಲ್ಲಿ ಅಷ್ಟು ಈಸಿ ಅಲ್ಲ ತಪ್ಪು ಮಾಡಿ ತಪ್ಪಿಸ್ಕೊಳ್ಳೋದು. ಆಮೇಲೆ ಆರ್ಟಿಸ್ಟ್ ಗಳು ಅಷ್ಟೇ, ಫಿಮೇಲ್ ಆರ್ಟಿಸ್ಟ್ ಗಳು ನಾನು ಇಂಟ್ರಾಕ್ಟ್ ಮಾಡಿರೋ ಆರ್ಟಿಸ್ಟ್ ದೇ ಬಿನ್ ವೆರಿ ಕ್ಲಿಯರ್. ಅಗ್ರಿಮೆಂಟ್ ಬೇಕು, ಮೀಟಿಂಗ್ ಗಳು ಪಬ್ಲಿಕ್ ಪ್ಲೇಸ್ ಅಲ್ಲಿ ಆಗ್ಬೇಕು, ಅಗ್ರಿಮೆಂಟ್ ಅಲ್ಲಿ ಪ್ರತಿಯೊಂದನ್ನು ಡಿಫೈನ್ ಆಗಿರ್ಬೇಕು, ಎಷ್ಟು ದಿನ ಶೂಟು, ಒಂದು ಬಫರ್ ಇಟ್ಕೊಂಡೆ ನಾನು ಏನ್ ರೆಮ್ಯುನರೇಷನ್, ಯಾವ ರೀತಿಯಾದಂತ ಅಸಭ್ಯವಾದಂತ ಸೀನ್ಸ್ ಇರೋದಿಲ್ಲ ಅಂತ ಅಗ್ರಿಮೆಂಟ್ ಅಲ್ಲಿ ನಾನು ಇಂಟ್ರಾಕ್ಟ್ ಮಾಡಿರೋ ಆರ್ಟಿಸ್ಟ್ ಗಳೆಲ್ಲರೂ ದೇ ಹ್ಯಾವ್ ಬಿನ್ ವೆರಿ ಕ್ಲಿಯರ್, ದೇ ಹ್ಯಾವ್ ಬಿನ್ ವೆರಿ ಪ್ರೊಫೆಷನಲ್. ಬಟ್ ಯಾವಾಗ ಇದು ಸಮಸ್ಯೆ ಆಗುತ್ತೆ ಅಂದ್ರೆ ಅವರು ಇಂಡಸ್ಟ್ರಿ ಬಗ್ಗೆ ಸರಿಯಾದ ನಾಲೆಡ್ಜ್ ಇಲ್ಲದೆ ಬಂದಾಗ ಈ ತರದ ಕೆಲವೊಬ್ರು ಮಾತ್ರ ಮಿಸ್ಯೂಸ್ ಮಾಡೋದು ಸರ್. ನಮ್ ಡೆಸ್ಪರೇಷನ್ ಎಲ್ಲೆಲ್ಲಿ ಕಾಣಿಸುತ್ತೆ ಪ್ರಪಂಚದಲ್ಲಿ ಅಲ್ಲೆಲ್ಲ ನಮ್ಮನ್ನ, ಇಫ್ ಐ ಆಮ್ ಅ ಮ್ಯಾನ್ ಆರ್ ಅ ವುಮನ್, ನಾನು ಡೆಸ್ಪರೇಟ್ ಇದೀನಿ ಜೀವನದಲ್ಲಿ ಅಂತಂದ್ರೆ 1000 ಕೈ ಬರುತ್ತೆ ತಲೆ ಮೇಲೆ, ತಲೆ ಮೇಲೆ ಕೈ ಇಡ್ಬೇಕು ಅಂತಾನೆ ಬರ್ತಾರೆ. ಸರ್ ಈಗ ನೀವು ಹೇಳ್ತಾ ಇದ್ರಿ, ಆಮೇಲೆ ಕೆಲವೊಂದು ಸಿನಿಮಾದಲ್ಲಿ ಇಲ್ಲ ಕೆಲವೊಂದು ಸೀನ್ ಏನೋ ಒಂದು ಕೇಳ್ತಾ ಇದೆ ಅಂತ ಅಂದಾಗ, ಸಮ್ ರೊಮ್ಯಾಂಟಿಕ್ ಸೀನ್ ಆಗಿರ್ಬೋದು, ಕಿಸ್ ಆಗಿರ್ಬೋದು, ಇಂಟಿಮೇಟ್ ಸಮ್ ಸೀನ್ಸ್ ಗಳೇನಾದ್ರೂ ಇತ್ತು ಅಂದಾಗ ಫಸ್ಟ್ ನೀವು ಅಪ್ರೋಚ್ ಮಾಡಿರ್ಬೇಕಾ? ಅಪ್ರೋಚ್ ಮಾಡಿದ್ರೆ ಅವ್ರ ಕಡೆಯಿಂದ ರಿಯಾಕ್ಷನ್ ಹೆಂಗಿರುತ್ತೆ? ಇಲ್ಲ ಒಪ್ಕೊಂಡ್ಬಿಟ್ಟು ಸರ್ ನನಗೆ ಯಾಕೋ ಕಂಫರ್ಟ್ ಆಗ್ತಾ ಇಲ್ಲ ಮಾಡಲ್ಲ ಅಂದಿದ್ದು ಏನಾರ ಇದೆಯಾ? ಹೇಳಿರ್ಬೇಕು ನಾವು, ನಾವು ಮುಂಚೆ ಫಸ್ಟೇ ಹೇಳಿರ್ಬೇಕು, ಹೇಳಬೇಕು. ಅದು ಸಡನ್ ಆಗಿ ನಾವು ಸೆಂಟರ್ ಹೇಳಿದ್ರೆ ತಪ್ಪಾಗುತ್ತೆ. ಅದ್ ಕೆಲವ್ರಿಗೆ ಅವ್ರವ್ರ ಓನ್ ಇದ್ರ ಮೇಲೆ ಹೋಗುತ್ತದು. ಅಂಡ್ ನಾಟ್ ಜಸ್ಟ್ ವಿಜುವಲಿ ಎಕ್ಸ್ಪ್ಲಿಸಿಟ್ ಸೀನ್ಸ್. ಕೆಲವೊಂದ್ಸಲ ನಿಮ್ ಡೈಲಾಗ್ ಅಲ್ಲಿ ಏನಾದ್ರು ಸ್ವಲ್ಪ ಎಕ್ಸ್ಟ್ರೀಮ್ ಅಲ್ಲಿ ಬರ್ಕೊಂಡಿರ್ತೀವಿ ನಾವು, ನಮ್ಗೆ ಒಳಗೊಂದಷ್ಟು ಕೋಪ ಇರ್ತಲ್ಲ ಸೊಸೈಟಿ ಮೇಲೆ, ಅದು ನಾವು ಬರ್ಕೊಂಡಿರ್ತೀವಿ. ನಾಟ್ ನೆಸರಿ ದಟ್ ಆರ್ಟಿಸ್ಟ್ ವಿಲ್ ಬಿ ದ ಟಾರ್ಗೆಟ್ ಫಾರ್ ದಟ್. ರೈಟರ್ ನಾನು ನನ್ನ ಆಲೋಚನೆಗಳಿಗೆ ಅವ್ರು ಧ್ವನಿ ಕೂಡಿಸ್ತಾ ಇದಾರೆ ಬಿಟ್ರೆ ಅವ್ರು ಅದಕ್ಕೆ ವಿಕ್ಟಿಮ್ ಆಗ್ತೀವಿ ಅನ್ನೋ ಅರಿವಿರುತ್ತೆ ಅವ್ರಿಗೆ. ಸೊ ಅದನ್ನ ನಾವು ಮೊದಲೇ ಎಕ್ಸ್ಟ್ರೀಮ್ಸ್ ಅಲ್ಲಿ ಏನೇನ್ ಮಾಡ್ಕೊಂಡಿದೀವಿ ನಾವು, ವಿಜುವಲಿ ಎಕ್ಸ್ಪ್ಲಿಸಿಟ್ ಸೀನ್ಸ್ ಇರ್ಬೋದು, ಅಥವಾ ರಿಸ್ಕಿ ಏನಾದ್ರು ನಾವು ಪ್ಲಾನ್ ಮಾಡ್ಕೊಂಡಿದ್ರೆ ಆಕ್ಷನ್ ವೈಸ್, ಇಲ್ಲ ಅಂದ್ರೆ ಡೈಲಾಗ್ ವೈಸ್ ಏನಾದ್ರು ಎಕ್ಸ್ಟ್ರೀಮ್ಸ್ ಅಲ್ಲಿ ಬರ್ಕೊಂಡಿದ್ರೆ, ಇಟ್ ಇಸ್ ಬೆಟರ್ ದಟ್ ವಿ ಕಮ್ಯುನಿಕೇಟ್ ಅಂಡ್ ಟೇಕ್ ದಮ್ ಇನ್ ಟು ಕಾನ್ಫಿಡೆನ್ಸ್, ಸೊ ದಟ್ ಅವ್ರಿಗೂ ಆಮೇಲೆ ಗಾಬರಿ ಆಗಿ ನನಗ್ ಮೋಸ ಈ ತರ ನನ್ನೊಂದು ಇಕ್ಕಟ್ಟಿಗೆ ಸಿಕ್ಸಿದ್ರು ಅಂತ ಅವ್ರಿಗೂ ಅನ್ಸ್ಬಾರ್ದು, ನಮಗೂ ಅವ್ರು ಹೋಗಿ ಆಮೇಲೆ ಇಲ್ಲ ಅಂತ ನಾನು ಇವಾಗ ಏನ್ ಮಾಡ್ಲಪ್ಪ ಅನ್ನೋ ಪರಿಸ್ಥಿತಿ. ಆ ತರ ಸೀನ್ ಗಳೇನಾದ್ರು ಅಪ್ರೋಚ್ ಮಾಡ್ಬೇಕಾದ್ರೆ ಇಲ್ಲ ಹೇಳ್ಬೇಕಾದ್ರೆ ಸ್ವಲ್ಪ ಒಂಚೂರು ಅಂಜಿಕೆ ಭಯ ಏನಿಲ್ಲ ಸರ್, ಯಾಕಂದ್ರೆ ನಾವು ಬರ್ದು ಅನ್ಕೊಂಡಿರ್ತೀವಲ್ಲ, ಫಸ್ಟ್ ಟೈಮ್ ಅವ್ರಿಗೆ ಹೇಳ್ಬೇಕಾದ್ರೆ ಅವ್ರದ್ದು ಮನಸ್ಥಿತಿ ಹೇಗಿದೆ ಅಂತ ನಾವು ಒಂದ್ ಲೈನ್ ಹೇಳ್ಬೇಕಾದ್ರೆ ಗೊತ್ತಾಗಿರುತ್ತೆ. ಆಮೇಲೆ ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀವಿ. ಈ ಸಮಸ್ಯೆ ಆಗ್ಬಾರ್ದು ಅಂತ ಈಗ ಬಾಲಿವುಡ್ ಅಲ್ಲಿ ಇಂಟಿಮೇಟ್ ಡೈರೆಕ್ಟರ್ಸ್ ಅಂತ ಬಂದ್ಬಿಟ್ಟಿದ್ದಾರೆ. ಅಂದ್ರೆ ಆ ಸೀನ್ಸ್ ಗಳು ಇಂಟಿಮೇಟ್ ಡೈರೆಕ್ಟರ್ಸ್ ಬರ್ತಾರೆ, ಆ ತರದ ರೊಮ್ಯಾನ್ಸ್ ಸೀನ್ಸ್ ಆ ತರ ಎಲ್ಲ ಇರುತ್ತಲ್ಲ, ಅದಕ್ಕೆ ಬೇರೆ ಇರ್ತಾರೆ ಅವರಿಗೆ ಆ ಸೀನ್ ಹೆಂಗೆ ನಾವೀಗ ಸ್ಟಂಟ್ ಡೈರೆಕ್ಟರ್ಸ್, ಈಗ ಡ್ಯಾನ್ಸ್ ಗೆ ಕೊರಿಯೋಗ್ರಾಫರ್ಸ್ ನ ಕರೆಸ್ತಾ ಇದೀವೋ, ಈಗ ಬಾಲಿವುಡ್ ಅಲ್ಲೆಲ್ಲ ನಡೀತಾ ಇದೆ, ಇಲ್ಲೂ ಬಂದಿಲ್ಲ ಅನ್ಕೊಂತೀನಿ ಇಂಟಿಮೇಟ್ ಡೈರೆಕ್ಟರ್ಸ್ ಅಂತ. ಅವ್ರೇನಾದ್ರು ಬರೀ ಇಂಟಿಮೇಟ್ ಸೀನ್ಸ್ ಗಳು ಆ ಆರ್ಟಿಸ್ಟ್ ಗೆ ಕಂಫರ್ಟ್ನೆಸ್ ಕೊಟ್ಬಿಟ್ಟು ತೆಗಿಸ್ತಾ ಇದಾರೆ. ಅಂದ್ರೆ ಈಗ ಕೆಲವು ಟೈಮ್ ನಿಮ್ಗೆ ಆ ಇಂಟಿಮೇಟ್ ಸೀನ್ಸ್ ಇದ್ದಾಗ ಆ ಕಂಫರ್ಟ್ ಆಗಿಲ್ದಿದ್ದು ಇದ್ದೇ ಇರುತ್ತೆ, ಅವರು ಮನುಷ್ಯರಾಗಿರೋದ್ರಿಂದ ಅವ್ರಿಗೂ ಇದಿರೋದ್ರಿಂದ. ಬಟ್ ಅದು ಅವ್ರಿಗೆ ಏನು ಇದಾಗಿಲ್ಲ, ಆ ಇಂಟಿಮೇಟ್ ಡೈರೆಕ್ಟರ್ ಮತ್ತೆ ತುಂಬಾ ಇದ್ರಲ್ಲೂ ಕಾಣಿಸ್ಬಾರ್ದು, ಅದನ್ನ ಪ್ಲಾನ್ ಮಾಡ್ತಾರೆ ಅವ್ರು ಇಂಟಿಮೇಟ್ ಡೈರೆಕ್ಟರ್ಸ್. ಸರಿ, ಈಗ ಒಂದಷ್ಟು ಪ್ರೋಸೆಸ್ ಎಲ್ಲ ಮುಗೀತು ಅಂತ ಅನ್ಕೊಳ್ಳಿ, ಸಿನಿಮಾ ಮಾಡಬೇಕು, ಸಿನಿಮಾ ರಿಲೀಸ್ ಮಾಡಬೇಕು. ಈ ಒಂದು ಟೆಕ್ನಿಕಲ್ ನಾವೆಲ್ಲ OTT ರೇಟ್ಸ್ಗಳ ಬಗ್ಗೆ ಎಲ್ಲ ಒಂದಷ್ಟು ಮಾತಾಡ್ತಾ ಇದ್ರಿ. OTT ರೇಟ್ಸ್ ಎಷ್ಟಕ್ಕೆ ಹೋಗ್ಬೋದು, ಸೇಫ್ ಹೆಂಗ್ ಮಾಡ್ಕೋಬಹುದು ಸಿನಿಮಾನ, ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇರ್ತೀವಿ. OTT ಬಂದ್ಮೇಲೆ ಪ್ರತಿಯೊಬ್ರು ಕೂಡ ಹೇಳೋದು ವರಾನು ಕೂಡ ಹೌದು, ಶಾಪಾನು ಕೂಡ ಹೌದು ಅಂತ ಹೇಳ್ತಾ ಇದ್ರೆ. OTT ಬಂದ್ಮೇಲೆ ನೀವು ಅವಾಗಲೇ ಹೇಳ್ದಂಗೆ ಇದಕ್ಕೆ ನಾನು ಹೋಗ್ಬೇಕಾ, OTT ಬಂದ್ಮೇಲೆ ನೋಡ್ಕೊಂಡ್ಬಿಡ್ತೀನಿ ಅನ್ನೋ ಮನಸ್ಥಿತಿ ಜನರು ಇರ್ತಾರೆ. ಇದಕ್ಕೆ ಥಿಯೇಟರ್ಗೆ ಹೋಗೋಣ ಅನ್ನೋ ಒಂದಷ್ಟು ಜನ ಇರ್ತಾರೆ. ಜನರ ಮೈಂಡ್ ಸೆಟ್ ಅವಾಗ ಚೇಂಜ್ ಆಗ್ತಾ ಇರ್ತದೆ, ಡಿಪೆಂಡ್ ಅವ್ರ ಕೆಲಸ ಆಗಿರ್ಬೋದು, ಸಮಥಿಂಗ್ ಏನೋ ಒಂದಾಗಿರ್ಬೋದು. ಜನಕ್ಕೆ ಕರೆಸ್ಲೇಬೇಕು ಅನ್ನೋದು ಒಂದು ಹಠ ಇದ್ದೇ ಇರುತ್ತೆ ಥಿಯೇಟರ್ಗೆ. ಆದ್ರೂ ಕೂಡ ಅಲ್ಲೆಲ್ಲೋ ಒಂದ್ ಕಡೆ ಒಂಚೂರು ಎಡುತ್ತೀವಿ, ಫೇಲ್ಯೂರ್ ಕೂಡ ಆಗ್ತೀವಿ. OTT ರೇಟ್ಸ್ ಅಂತ ಬಂದಾಗ ಹೆಂಗಾಗುತ್ತೆ? ಬಿಫೋರ್ ಏನಾದ್ರು ಬಿಸ್ನೆಸ್ ಆಗುತ್ತಾ, ಆಫ್ಟರ್ ಬಿಸ್ನೆಸ್ ಆಗುತ್ತಾ? ಫಸ್ಟ್ ಹೆಂಗಿತ್ತು ಬಿಫೋರ್ ಕೊರೋನಾ, ಆಫ್ಟರ್ ಕೊರೋನಾ? ಸರ್ ಆಕ್ಚುಲಿ ವರ ಬಂದು ಜನಕ್ಕೆ ಇರ್ಬೋದು, ಶಾಪ ಸಿನಿಮಾದವ್ರಿಗೆ. ಇದು ಯಾವಾಗ್ಲೂ ಒಂದು 100 ದಿನ ಸಿನಿಮಾ ರಿಲೀಸ್ ಆಗಿ ಬಂದ್ರೆ ಓಕೆ ಸರ್, 15 ದಿನ 20 ದಿನಕ್ಕೆ ಬರುವಂತ ಟೈಮ್ ಆಗೋಗಿದೆ ಇವಾಗ. ಒಂದೊಂದು ವಾರಕ್ಕೂ ಬರ್ತಾ ಇದೆ ಇವಾಗ. ಡಿಪೆಂಡ್ ಅಪಾನ್ ಅವ್ರ ಜೊತೆ ಹೆಂಗ್ ಕಮಿಟ್ಮೆಂಟ್ ಅಗ್ರಿಮೆಂಟ್ಸ್ ಆಗಿರುತ್ತೆ, ಅದ್ರ ಮೇಲೆ ಇರುತ್ತೆ ಸರ್. ಸರ್ ಇವಾಗ OTT ಬರೋದು ತುಂಬಾ ಈಸಿ ಆಗೋಗಿದೆ. ಜನಗಳು ಥಿಯೇಟರ್ಗೆ ಹೋಗೋದು ಕಮ್ಮಿ, ಅದು ಓಪನ್ ಸೀಕ್ರೆಟ್. ಅದು ಇನ್ನೊಂದು 4 ವಾರ ಆದ್ರೆ ಮನೇಲಿ ನೋಡ್ತೀನಿ. ಏನಕ್ಕೆ ಅಲ್ಲಿ ಹೋದ್ರೆ 1,000 ಖರ್ಚು ಮಾಡ್ಬೇಕು. ಅಲ್ಲಿ ಟಿಕೆಟ್ ಒಂದೇ ಕೌಂಟ್ ಆಗಲ್ಲ ಸರ್, ಇಂಟರ್ವಲ್ ಪಾಪ್ಕಾರ್ನ್ ಕೂಡ ಕೌಂಟ್ ಆಗುತ್ತೆ, ಮತ್ತೆ ಟ್ರಾವೆಲ್ ಕೂಡ ಕೌಂಟ್ ಆಗುತ್ತೆ, ಟೈಮ್ ಕೂಡ ಕೌಂಟ್ ಆಗುತ್ತೆ. ಇದೆಲ್ಲ ಮಾಡ್ಕೊಂಡು ಅವರು ಅದು ಥಿಂಕ್ ಮಾಡ್ಬಿಡ್ತಾರೆ.
ಸಿನಿಮಾ ನೋಡೋರು ಥಿಯೇಟರ್ಗೆ ಹೋಗಿ ತುಂಬಾ ಜನ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ, ಅವ್ರು ಬಜೆಟಿಂಗ್ ಮಾಡ್ಕೊಂಡಿರ್ತಾರೆ. ಈ ಸಿನಿಮಾಗೆ ದುಡ್ಡು ಹಾಕೋ ಬದಲು ನೆಕ್ಸ್ಟ್ ವೀಕಲ್ಲಿ ಇನ್ನೊಂದು ದೊಡ್ಡ ಸಿನಿಮಾ ಬರ್ತಿದೆ, ಕಾಂತಾರನೋ ಇನ್ನೊಂದು ವಾಟ್ ಎವರ್, ಅದ್ರ ಮೇಲೆ ಇನ್ವೆಸ್ಟ್ ಮಾಡ್ಕೊಂಡು ಸಿನಿಮಾಗೆ ಹೋಗ್ತಾರೆ. ಸೊ ಈ ತರ ಆಗೋಗಿದೆ. ಹಿಂಗಿದ್ರು ಮನೆಯಲ್ಲಿ 1 ವರ್ಷಕ್ಕೆ ಸಬ್ಸ್ಕ್ರಿಪ್ಷನ್ ತಗೊಂಡಿರ್ತಾರೆ, ಅದ್ರಲ್ಲಿ ನೋಡ್ಕೊಳ್ಳೋಣ ಯಾವ್ಯಾವ ಸಿನಿಮಾಗಳು ಬರ್ತಿದಾವ ಅಂತ ಅಂದ್ಬಿಟ್ಟು. ಸಿನಿಮಾ ಅಂದ್ರೆ ಇಷ್ಟನೇ ಅವ್ರಿಗೂ ಕೂಡ, ಬಟ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಆಗಲ್ಲ. ಈ ತರ ಒಂದು ಪ್ರೋಸೆಸ್. ಈಗ OTT ಇಲ್ಲ ಅಂದಿದ್ರೆ ಅವರು ಬೇರೆ ಒಂದು ಮೈಂಡ್ ಸೆಟ್ ಮಾಡ್ಕೊಂಡು ಬರ್ತಿದ್ರು ಅನ್ಸುತ್ತೆ. ಸೊ ಆಡಿಯನ್ಸ್ ನ ಕಟ್ ಆಫ್ ಮಾಡಿರೋದು ಒಂದ್ ರೀತಿ OTTನೇ ಅಂತಾನೆ ಹೇಳ್ಬೋದು ಸರ್. ಅಲ್ಲ, ಇವ್ರು ಹೇಳ್ದಂಗೆ ಕೆಲವು ಸಿನಿಮಾ ಕಮ್ಯುನಿಟಿ ವಾಚ್, ಇನ್ ಕೆಲವು ಕಾಮಿಡಿ ಆತರ ಜಾನರ್ಸ್ ಎಲ್ಲ ಇದೆ, ಕಮ್ಯುನಿಟಿ ವಾಚ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ಒಬ್ಬ ನಕ್ಕಿದ್ರೆ ಆ ನಗು ಸ್ಪ್ರೆಡ್ ಆಗುತ್ತೆ. ಆ ಕಮ್ಯುನಿಟಿ ವಾಚ್ ಗೆ ಕಾಮಿಡಿ ಮೂವೀಸ್ ಆ ತರದೆಲ್ಲ ಇದಾಗುತ್ತೆ. ಅಂಡ್ ನೀವು ಪ್ರೈಮ್ದು ರೈಟ್ಸ್ ಹೇಳ್ತಾ ಇದ್ರಿ, ಈಗ ರೈಟ್ಸ್ ಎಲ್ಲ OTT ರೈಟ್ಸ್ ಆಫ್ಟರ್ ಸಿನಿಮಾ ರಿಲೀಸ್ ತರಾನೇ ಆಗಿದೆ, ಪೋಸ್ಟ್ ರಿಲೀಸ್. ಮೊದ್ಲು ಪ್ರೀ ರಿಲೀಸ್ ಎಲ್ಲ ಕೊಡ್ತಾ ಇದ್ರು, ಹಂಗಂತಲ್ಲ ಎಲ್ಲಾ ಬಿಸ್ನೆಸ್ ಗಳನ್ನ ಹಾಳು ಮಾಡಿರೋದು ನಾವೇನೆ. ಹೆಂಗೆ ಅಂದ್ರೆ ಈಗ ಸ್ಯಾಟಲೈಟ್ಸ್ ಮೊದ್ಲೇ ಕೊಡ್ತಾ ಇದ್ರು ಸ್ಟಾರ್ಟಿಂಗ್, ಇದು ಇನ್ನೊಂದು 10-15 ವರ್ಷದ ಹಿಂದೆ. ಮೊದ್ಲೇ ಸಿನಿಮಾ ಮುಹೂರ್ತ ಟೈಮಲ್ಲೇ ಬಂದಿಷ್ಟು ಅಡ್ವಾನ್ಸ್ ಅಂತ ಕೊಟ್ಟೋಗಿರೋರು ಚಾನೆಲ್ ಸರ್. ನಾವೇನ್ ಮಾಡ್ತೀವಿ, ಅವರು 80 ಲಕ್ಷ ಅಡ್ವಾನ್ಸ್ ಕೊಟ್ರೆ 50 ಲಕ್ಷ ಸಿನಿಮಾ ಮಾಡಿ 30 ಲಕ್ಷ ಅಲ್ಲೇ ಲಾಭ ತಗೊಂಡಿರ್ತಾರೆ. ಆಮೇಲೆ ಡಬ್ಬಿಂಗ್ ರೈಟ್ಸ್ ಬಂತು. ಡಬ್ಬಿಂಗು ಸ್ಟಾರ್ಟಿಂಗ್ ಹಿಂದಿ ರೈಟ್ಸ್ ಗಳು ಜಾಸ್ತಿ ಕೊಡ್ತಾ ಇದ್ರು. ಅವಾಗ ಜನಕ್ಕೆ ಏನ್ ಗೊತ್ತಾಯ್ತು, ಹಿಂದಿ ರೈಟ್ಸ್ 1-1.5 ಕೋಟಿ ಕೊಡ್ತಾರೆ. 50 ಲಕ್ಷ ಅವ್ರು ಕೇಳ್ತಾ ಇದ್ದಿದ್ದು ಫೈಟ್ ಇದೆಯಾ ಅಂತ ಕೇಳೋರು. ಅದಕ್ಕೆ 4 ಫೈಟ್ ನ ಕತೆಗೆ ಲೆಕ್ಕ ಇಲ್ಲ ಅಂದ್ರೆ 4 ಫೈಟ್ ನ ಹಾಕ್ಬಿಡೋದು. 4 ಫೈಟ್ ಹಾಕ್ಬಿಟ್ಟು ಆದ್ಮೇಲೆ ಡಬ್ಬಿಂಗ್ ರೈಟ್ಸ್ ಅಂತ ಅವ್ರಿಗೆ ಆ ಫೈಟ್ ನೊಂದು ರಿಚ್ ಆಗಿ ಮಾಡ್ಬಿಟ್ಟು ಆ ಫೈಟ್ ರೀಲ್ ಕಳಿಸ್ಬಿಟ್ಟು ದುಡ್ಡು ಮಾಡ್ಕೊಳ್ಳೋರು. ಅವಾಗ ಏನ್ ಮಾಡಿದ್ರು, ಡಬ್ಬಿಂಗ್ ರೈಟ್ಸ್ ಅವರು ಅದನ್ನ ನೀಟಾಗಿ ನೋಡಕ್ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ಸಿನಿಮಾದು ಕ್ವಾಲಿಟಿ ಇರ್ತಾ ಇರ್ಲಿಲ್ಲ, ಬಿಡ್ತಾ ಇದ್ರು. ಈ ಪ್ರೈಮ್ದು ಅಷ್ಟೇ ಏನ್ ಮಾಡಿದ್ರು, ಪ್ರೈಮ್ಗೂ ಸ್ಟಾರ್ಟಿಂಗ್ ತಗೊಂತಾ ಇದ್ರು. ಪ್ರೈಮ್ ಅವ್ರು ಇಷ್ಟು ಕೊಡ್ತಾರೆ ಅಂದಿದ ತಕ್ಷಣನೇ ಅಲ್ಲೂ ಇದೇ ಪ್ರಾಬ್ಲಮ್ ಮಾಡಿದ್ರು. ಅಂಡ್ ಮತ್ತೆ ಇನ್ನೊಂದೇನ್ ಮಾಡಿದ್ರು ಅಂದ್ರೆ, ಪ್ರೈಮಿಗೆ ಕಳ್ಸಿದ ತಕ್ಷಣ ಅವ್ರ ಪ್ರೈಮಿಗೆ ಮಾರಿದ ತಕ್ಷಣ ಪ್ರಮೋಷನ್ ಅಂದಲ್ಲ ಅಂತ ಸುಮ್ಮನಾಗ್ಬಿಡೋರು. ಅಂದ್ರೆ ಸಿನಿಮಾದವ್ರು ಶೇರೇ ಮಾಡ್ತಾ ಇರಲಿಲ್ಲ. ಈಗ ಅವ್ರಿಗೂ ಒಂದು ಸಿನಿಮಾಯಿಂದ ಸಪೋರ್ಟ್ ಬೇಕಲ್ಲ, ಒಂದು ಟೀಮ್ ಇಂದ. ಈಗ ಒಂದು ಪ್ರೈಮಿಗೆ ಅವ್ರು ಒಂದಿಷ್ಟು ದುಡ್ಡು ಕೊಟ್ಟು ತಗೊಂಡಿದ್ದಾರೆ ಅಂದ್ರೆ ಅದನ್ನ ಶೇರ್ ಮಾಡ್ಬೇಕು. ಅದನ್ನ ಅವ್ರು ಇದನ್ನ ಮಾಡಿದ್ರೆ ಅವರಿಗೆ ಹೆಲ್ಪ್ ಆಗೋದು, ಪ್ರೈಮಿಗೆ ಅವ್ರ ಕ್ಯಾಟ್ಲಾಗಿಗೆ. ಅದನ್ನ ನಾವು ಮಾಡ್ತಾ ಇಲ್ಲ. ಅದರಲ್ಲಿ ಪ್ರಾಬ್ಲಮ್ ಅಂದ್ರೆ ಏನಂದ್ರೆ ಪೇಪರ್ ವ್ಯೂ ಅಲ್ಲಿ ಹೋಗ್ತಿರೋದ್ರಿಂದ ಅವು ಅಷ್ಟು ಇಂಟ್ರೆಸ್ಟ್ ತಗೊಳಲ್ಲ. ಬಟ್ ಔಟ್ ರೇಟ್ ಅಲ್ಲಿ ಏನಾದ್ರು ತಗೊಂಡಿದ್ರೆ ಅವರು, ಅದೇ ಔಟ್ ರೇಟ್ ಅಲ್ಲಿ ನಾನು ಔಟ್ ರೇಟ್ ಮಾತಾಡ್ತಾ ಇರೋದು. ಫಸ್ಟ್ ದುಡ್ಡು ಕೊಟ್ಟು ತಗೊಂತಾ ಇದ್ರು ಔಟ್ ರೇಟ್ ಅಲ್ಲಿ. ಔಟ್ ರೇಟ್ ಅಲ್ಲಿ ತಗೊಂಡ್ರೆ ನಮ್ಮವ್ರು ಏನ್ ಮಾಡ್ತಾ ಇದ್ರು, ಔಟ್ ರೇಟ್ ಲಾಭ ಆಯ್ತು, ಇನ್ನೊಂದು 5-6 ಲಕ್ಷ ಖರ್ಚು ಮಾಡಿ ಅದನ್ನ ಪ್ರಮೋಷನ್ ಮಾಡ್ತಾ ಇರಲಿಲ್ಲ. ಅದಕ್ಕೆ ಏನ್ ಮಾಡ್ತಾ ಇದ್ರೆ ಪೇಪರ್ ವ್ಯೂ ಅಂತ ಕೊಡ್ತಾ ಇದಾರೆ. ಈ ಪೇಪರ್ ವ್ಯೂ ಅಲ್ಲಿ ಏನು ಅಂದ್ರೆ, ನಿನ್ಗೆ ವ್ಯೂಸ್ ಬೇಕಾ, ನಿನಗೆ ದುಡ್ಡು ಬೇಕಾ, ನೀನ್ ಪ್ರಮೋಟ್ ಮಾಡಿ ಸಿನಿಮಾನ, ನೀನ್ ಖರ್ಚು ಮಾಡೋ ಸಿಗುತ್ತೆ ಅನ್ನೋ ಆ ಪ್ರೊಸೀಜರ್ಗೆ ಅವ್ರು ಬಂದಿದ್ದಾರೆ. ಪ್ರೈಮ್ ಅಲ್ಲಿ ಇನ್ನೊಂದು ಸಮಸ್ಯೆ ಅಂದ್ರೆ ಅಲ್ಲಿ ಏನಂದ್ರೆ ತುಂಬಾ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಇರೋದ್ರಿಂದ ಅವ್ರಿಗೊಂದು ಬೇರೆ ತರ ಮೆಂಟಾಲಿಟಿ. ಅಂದ್ರೆ ನಾವೇ ಚಿಕ್ಕ ಚಿಕ್ಕ ಸಿನಿಮಾಗಳನ್ನ ಅಥವಾ ಈ ತರ ಕನ್ನಡ ಸಿನಿಮಾಗಳನ್ನ ನಾವೇ ಪ್ರಮೋಟ್ ಮಾಡ್ಬೇಕು, ನಮ್ಗೆ ದೊಡ್ಡ ಸಬ್ಸ್ಕ್ರಿಪ್ಷನ್ ಇದೆ, ದೇಶದಾದ್ಯಂತ ಜನ ನೋಡ್ತಾರ, ಈ ತರ ಇಲ್ಲ. ಐ ಲುಕ್ ಅಟ್ ದಿಸ್ as ಡಿಮಾಂಡ್ ಅಂಡ್ ಸಪ್ಲೈ ಗ್ಯಾಪ್. ಹೌದು, ಮೊದಲು ಏನಿತ್ತು, ತುಂಬಾ ಡಿಮಾಂಡ್ ಇತ್ತು ನಮ್ಗೆ ಎಂಟರ್ಟೈನ್ಮೆಂಟ್ಗೆ. ಅವ್ರು ಹೇಳ್ದಂಗೆ ಸೋರ್ಸ್ಗಳು ಕಮ್ಮಿ ಇತ್ತು, ಇವಾಗಿರೋ ತರ ರೀಲ್ಸ್ ಗೀಲ್ಸ್ ಏನೂ ಇರಲಿಲ್ಲ. ಹಬ್ಬ ಅಂದ್ರೆ ಬುಕ್ ತಗೊಂಡು ಓದಬೇಕಿತ್ತು, FM ಹಾಕೋದ್ವಿ, TV ನೋಡ್ತಾ ಇದ್ವಿ. FM ತೀರಾ ಕಾರಲ್ಲಿ ಕೂತಾಗ ಅಂತ ಅಷ್ಟೇ ಇತ್ತು. ಟಿವಿಗೂ ಹೇಗೆ ಬರ್ತಾ ಇತ್ತು, ನಾನು ಫ್ರಮ್ ಅರ್ಲಿ 2000s to 2016 ಮಾತ್ರ, ಅದೊಂದು 15 ವರ್ಷ ಅಷ್ಟು ಮಾತ್ರ ಮಾತಾಡ್ತಿದ್ದೆ. TV ಪಾಪ್ಯುಲರ್ ಆಯಿತು. ಆಮೇಲೆ ಸಿನಿಮಾಗಳು ಮಾಡಿದಾಗ ಟಿವಿಗೆ ಬರೋದಕ್ಕೂ ನಮ್ಗೆ ಹೆಂಗೆ ಅಂತಂದರೆ, ಸಿನಿಮಾ ರಿಲೀಸ್ ಆಗಿ 6 ತಿಂಗಳು ಎಲ್ಲ ಥಿಯೇಟ್ರಲ್ಲೇ 3-4 ತಿಂಗಳು ಓಡಿರೋದು. ಡೀಸೆಂಟ್ ಸಿನಿಮಾನೂ ಅಷ್ಟೇ ಒಂದು 2-3 ತಿಂಗಳಂತೂ ಆರಾಮಾಗಿ ಓಡಿರೋದು. ದೊಡ್ಡ ಸಿನಿಮಾಗಳು 1 ವರ್ಷ 8 ತಿಂಗಳಾದ್ಮೇಲೆ ಕಿರುತೆರೆಯಲ್ಲಿ ಪ್ರಪ್ರಥಮ ಬಾರಿಗೆ, ಮೊಟ್ಟ ಮೊದಲ ಬಾರಿಗೆ ನಾವು ಅದನ್ನ ಅಷ್ಟು 20 ನಿಮಿಷ 30 ನಿಮಿಷ ಆಡ್ ಫಸ್ಟ್ ಟೈಮ್ ಬಂದಾಗ, ಬಟ್ ವಿ ವುಡ್ ಸ್ಟಿಲ್ ಸಿಟ್ ಅಂಡ್ ವಾಚ್ ಅಂಡ್ ಬಿ ಆಂಟಿಸಿಪೇಟಿಂಗ್ ಟುವರ್ಡ್ಸ್ ಇಟ್. ಅವಾಗ ಅಷ್ಟು ಡಿಮಾಂಡ್ ಇತ್ತು, ಸಪ್ಲೈ ಕಮ್ಮಿ ಇತ್ತು. ಇವಾಗ ಸಪ್ಲೈ ತುಂಬಾ ಅಬಂಡೆನ್ಸ್ ಅಲ್ಲಿ ಇದೆ, ಡಿಮಾಂಡ್ ಕಮ್ಮಿ ಹಾಕಿದೆ ಅಂತಂದ್ರೆ, ನಾನು ಅಲ್ಲಿರೋ ಅಷ್ಟು ಜನ, ಫಸ್ಟ್ ಆಫ್ ಆಲ್ ಸಿನಿಮಾ ಹ್ಯಾಸ್ ಬಿಕಮ್ ಡೆಮೋಕ್ರೆಟಿಕ್. ನಾವು ಅವಾಗಲೇ ಮಾತಾಡ್ತಿದ್ವಲ್ಲ ಸರ್, ಫಿಲ್ಮ್ ಕ್ಯಾಮ್ರಾ ಅಂದ್ರೆ ರೀಲ್ ಕ್ಯಾಮ್ರಾದಲ್ಲಿ ಶೂಟ್ ಮಾಡ್ಬೇಕಾದ್ರೆ ಕಷ್ಟ ಇತ್ತು ಪ್ರೊಸೀಜರ್. ಇವಾಗ ಡಿಜಿಟಲ್ ಇದೆ. ಎನಿಬಡಿ ವಿತ್ ಅನ್ ಐಫೋನ್ ಕ್ಯಾನ್ ಸ್ಟಿಲ್ ಶೂಟ್ ಅ ಫಿಲ್ಮ್ ರಿಲೀಸ್. ಏನಿಲ್ಲ, ಯೂಟ್ಯೂಬ್ಗೆ ಹಾಕೋಬಹುದು. ಪಾಪ್ಯುಲರ್ ಚೆನ್ನಾಗಿದ್ರೆ ಪಾಪ್ಯುಲರ್ ಆಗುತ್ತೆ. ಸೊ ನನಗೆ ಆಸ್ ಅನ್ ಆಡಿಯನ್ಸ್ ಎಂಟರ್ಟೈನ್ಮೆಂಟ್ ಈಸ್ ವೆರಿ ಆಕ್ಸೆಸಿಬಲ್. ನಾನು ಮೊದಲು ನನ್ನ ಫ್ರೆಂಡು ನೋಡ್ಕೊಂಡು ಎಲ್ಲೋ ಹೋಗ್ಬೇಕಿತ್ತು, ಅಲ್ಲೆಲ್ಲ ಒಂದು ಕಡೆ ಕೂತ್ಬಿಟ್ಟು ಮಾತಾಡಿ ನಕ್ಕಿ ಡಿಸೈಡ್ ಮಾಡಿ ಒಂದು ಸಿನಿಮಾಗೆ ಹೋಗೋದು. 10 ಥಿಯೇಟರ್ ಇದೆ ಅಂದ್ರೆ ನಾನು ಒಂದು ಟೈಮಲ್ಲಿ ಎಲ್ಲ ಸಿನಿಮಾನು ನೋಡ್ಕೊಂಡ್ ಬರ್ತಿದ್ದೆ. ಇಷ್ಟಾಗಿ ಅಟೆಂಡೆನ್ಸ್ ಎಲ್ಲ ಹೋಗ್ತಾ ಇದ್ವಿ. ಇವಾಗ ಅವಶ್ಯಕತೆ ಇಲ್ಲ. ಆಸ್ ಅನ್ ಆಡಿಯನ್ಸ್ ನಂಗೆ ನಾಟ್ ನೆಸರ್ಲಿ ದಟ್ ಹ್ಯಾವ್ ಟು ವಾಚ್ ಇಟ್. ಇದು ಒಂದಾಗಿದೆ. ಇನ್ನೊಂದು ಏನಾಗಿದೆ ಅಂತಂದ್ರೆ, ಪ್ರೈಮ್ ಅವರು ಸ್ಟಾರ್ಟಿಂಗ್ ಯಾಕೆ ಡೆಸ್ಪರೇಟ್ ಆಗಿ ಪರ್ಚೇಸ್ ಮಾಡಕ್ ಶುರು, ಪ್ರೈಮ್ ಅಂತ ಎನಿ OTT ಪ್ಲಾಟ್ಫಾರ್ಮ್, ದೇ ವರ್ ಬೈಯಿಂಗ್ ಡೆಸ್ಪರೇಟ್ಲಿ ಬಿಕಾಸ್ ದೇ ವಾಂಟೆಡ್ ಟು ಬಿಲ್ಡ್ ಲೈಬ್ರರಿ. ಒಬ್ಬ ಸಬ್ಸ್ಕ್ರೈಬರ್ ನನ್ನ ಪ್ಲಾಟ್ಫಾರ್ಮಿಗೆ ಬಂದ್ರೆ ಹಿ ಶುಡ್ ಸ್ಪೆಂಡ್ ಸಮ್ ಟೈಮ್. ಒಂದು ಸಿನಿಮಾ ನೋಡಿದ್ರು ಇನ್ನೊಂದು ಸಿನಿಮಾ ನೋಡಬೇಕು, ಅದೇ ರೀತಿದು ಇನ್ನೊಂದು ಸಿನಿಮಾ ನೋಡಬೇಕು ಅಂತ ಲೈಬ್ರರಿ ಬಿಲ್ಡ್ ಮಾಡ್ತಿದ್ರು. ಆ ಫೇಸಲ್ಲಿ ತಗೊಂಡ್ರು. ಆ ಫೇಸಲ್ಲಿ ಇವ್ರು ಹೇಳ್ದಂಗೆ ನಾವು ಸ್ವಲ್ಪ ಅದನ್ನ ಟೇಕನ್ ಫಾರ್ ಗ್ರಾಂಟೆಡ್, ಎಕ್ಸ್ಪ್ಲಾಯ್ಟ್ ಮಾಡ್ಬಿಟ್ಟು
ಅದೇನಾಯ್ತು, ಅವ್ರಿಗೆ ಲೈಬ್ರರಿ ಬಿಲ್ಡ್ ಆಯ್ತು. ದೆನ್ OTT ಅನ್ನೋದು ಇಂಡಿಯಾಗೆ ಎಸ್ಪೆಷಲಿ ಹೊಸ ಕಾನ್ಸೆಪ್ಟ್. ಅವರು ಎಲ್ಲ ವ್ಯೂವರ್ಶಿಪ್ ಎಲ್ಲ ನೋಡಿದ್ರು, ಕನ್ನಡ ವ್ಯೂವರ್ಶಿಪ್ ಕಮ್ಮಿ ಇತ್ತು. ಬಿಕಾಸ್ ನಮ್ಗೆ ಅಲ್ಲದೆ ಹೋದ್ರೂ ವ್ಯೂವರ್ಶಿಪ್ ಕಮ್ಮಿ ಇದೆ. ನಮ್ಗೆ ತೆಲುಗು ನೋಡೋರು ಆಚೆನೂ ಸಿಗ್ತಾರೆ, ಹಿಂದಿ ನೋಡೋರು ಆಚೆನೂ ಸಿಗ್ತಾರೆ. ಇದು ಪ್ರೀ ಕೋವಿಡ್ ಮಾತಾಡ್ತಾ ಇದ್ದೀನಿ, ಅವ್ರ ಪ್ರೀ OTT 2015-16 ಅಲ್ಲಿ ದೇರ್ ವಾಸ್ ಅನ್ ಅಡ್ವೆಂಟ್ ಆಫ್ OTT ಇನ್ ಇಂಡಿಯಾ. ಸೊ ಅವ್ರು ನೋಡೋ ವ್ಯೂವರ್ಶಿಪ್. ಇವಾಗ ನಾನು ಬಿಸ್ನೆಸ್ ಮಾಡಕ್ ಕೂತಿದ್ದೀನಿ, ನಾನು 3 ಸೋಪ್ ಇದೆ ನನ್ನ ಹತ್ರ, 1 ಸೋಪ್ ಓಡ್ತಾ ಇದೆ ಅಂತ ನಾನು ಆ ಸೋಪ್ಗೆ ಎಕ್ಸ್ಟ್ರಾ ಆರ್ಡರ್ ಕೊಡ್ತೀನಿ ಮಾರ್ಕೆಟಲ್ಲಿ, ಹೋಲ್ಸೇಲ್ ಅಲ್ಲಿ. ಇನ್ ಸೋಪ್ನ ತಡಿಯಪ್ಪ ಆಗ್ತೀವಿ, ಹೋದ್ಸದಿದೆ ಸ್ಟಾಕ್ ಖಾಲಿ ಆಗಿಲ್ಲ ಅಂತ. ಆಸ್ ಸಿಂಪಲ್ ಆಸ್ ಅವ್ರು ವ್ಯವಹಾರ ಮಾಡಕ್ ಕೂತಿದ್ದಾರೆ. ಆ ಗ್ಯಾಪ್ ಇದೆ. ದಿಸ್ ಡಿಮಾಂಡ್ ಅಂಡ್ ಸಪ್ಲೈ ಇಸ್ ದೇರ್ ಫ್ರಮ್ ಬೋತ್ ದಿ ಎಂಡ್ಸ್. ಅಂಡ್ ಇವಾಗ ವಾಪಸ್ ನಮಗೆ ಬಂದಾಗ ನಾವು ಆತ್ಮಾವಲೋಕನೆ ಮಾಡ್ಕೋಬೇಕು. ಹೌ ಡು ವಿ ಎಕ್ಸ್ಪಾಂಡ್ ಅವರ್ ಮಾರ್ಕೆಟ್ ಆಸ್ ಪ್ರೊಡ್ಯೂಸರ್ಸ್? ಹೌ ಡು ವಿ ಮೇಕ್ ಬೆಟರ್ ಫಿಲ್ಮ್ಸ್ ಆಸ್ ಡೈರೆಕ್ಟ್, ಟೆಲ್ ಬೆಟರ್ ಸ್ಟೋರೀಸ್ ಆಸ್ ಡೈರೆಕ್ಟರ್ಸ್? ವಾಪಸ್ ನೀವು ಅವಾಗ್ಲೇ ಕೇಳಿರಲ್ಲ, ಆಗ ಇದಕ್ಕೆ ಹೋಗುತ್ತೆ. ನಾನು ಅದೇ ಫಿಲ್ಮ್ ನ ಮಾಡಿದ್ರೆ ಅವ್ರು OTT ಅವ್ರು ಏನ್ ಹೇಳ್ತಾರೆ, ಇಲ್ಲ ಅದು ಐ ಹ್ಯಾವ್ ಅ ಸಿಮಿಲರ್ ಸ್ಟೋರಿ ಸುಮ್ನ. ಆಡಿಯನ್ಸ್ ಏನ್ ಹೇಳ್ತಾರೆ, ಇವಾಗಿನ್ನೂ ನೋಡಿದೀನಿ ಅಂತ ಆಗುತ್ತೆ. ಅದೇ ಇದನ್ನ ನಾವು ವಿ ಶುಡ್ ಆಲ್ಸೋ ಆಸ್ ರೈಟರ್ಸ್ ಅಂಡ್ ಡೈರೆಕ್ಟರ್ಸ್ ಹೊಸದಾಗಿ ನಾವೇನಾದ್ರು ತರಬೇಕು. ಪ್ರೊಡ್ಯೂಸರ್ಸ್ ಮಾರ್ಕೆಟ್ ಎಕ್ಸ್ಪಾಂಡ್ ಮಾಡೋದ್ರ ಬಗ್ಗೆ ಯೋಚನೆ ಮಾಡಬೇಕು. ಸಿನಿಮಾ ಚೆನ್ನಾಗಿ ಹೋಗ್ತಿದೆ ಅಂತ ಅಂದಾಗ ಪಕ್ಕದ ಮಾರ್ಕೆಟಿಗೆ ಹೆಂಗ್ ಟ್ಯಾಪ್ ಮಾಡ್ಬೋದು ಅಂತ. ಬಿಕಾಸ್ ಅದರ್ ಇಂಡಸ್ಟ್ರೀಸ್ ಆರ್ ವೆರಿ ಗುಡ್ ಅಟ್ ಇಟ್. ಫಸ್ಟ್ ವಾರ ಚೆನ್ನಾಗಿ ಹೋಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ಇಲ್ಲಿ ಬಂದು ಫುಲ್ ಧೂಳು ಎಬ್ಸ್ಬಿಟ್ಟಿರ್ತಾರೆ. ನನಗೆ ನನ್ಗೆ ನನ್ನ ಕಡೆಯಿಂದ ಕೆಲವೊಂದು ಈಗ ಮಹಾದೇವ ಒಳ್ಳೆ ಸಿನಿಮಾ ಆಕ್ಚುಲಿ. ನಾನು OTT ಅಲ್ಲಿ